ವಿಧಾನಸಭೆಯಲ್ಲಿ ಅಗಲಿದ ಗಣ್ಯರಿಗೆ ಮುಖ್ಯಮಂತ್ರಿಗಳು ಇವತ್ತು ಸಂತಾಪವನ್ನ ಸೂಚಿಸಿದ್ರು. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನಕ್ಕೂ ಕೂಡ ಡಿಕೆ ಸಂತಾಪ ಸಲ್ಲಿಸಿದ್ರು. ಅಧಿಕಾರ ಇದ್ದಾಗ ಹೃದಯ ಶ್ರೀಮಂತಿಕೆಯನ್ನ ತೋರಿಸಬೇಕು. ಒಬ್ಬ ರಾಜಕಾರಣಿ ಮನೆಯಲ್ಲಿ ಯಾವ ರೀತಿಯಾಗಿರಬೇಕು, ಇದಕ್ಕೆ ದೇವೇಗೌಡರ ಪತ್ನಿ ಚೆನ್ನಮ್ಮನವರೇ ಸಾಕ್ಷಿ. ತ್ಯಾಗದ ಹೆಣ್ಣು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆಗಿದೆ. ಸರ್ಕಾರದ ಗೌರವ ಕೊಡಬೇಕು ಅಂದಾಗ ಚರ್ಚೆಗಳು ಬಂದಿತ್ತಂತೆ. ಮಾಜಿ ಪ್ರಧಾನಿ ಪತ್ನಿಗೆ ಕೊಡೋದಕ್ಕಾಗಲ್ಲ ಅನ್ನೋ ಚರ್ಚೆಗಳಾಯಿತು. ಕೊನೆಗೆ ನಾನು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ಅಂತ ಆ ಸಂದರ್ಭದಲ್ಲಿ ಇವತ್ತು ಹೇಳಿದ್ರು. ಸರ್ಕಾರಿ ಗೌರವ ಸಲ್ಲಿಸಿ ಅಂತ ಅಧಿಕಾರಿಗಳಿಗೆ ನಾನೇ ಹೇಳಿದೆ. ಅಧಿಕಾರದಲ್ಲಿದ್ದಾಗ ಹೃದಯ ಶ್ರೀಮಂತಿಕೆಯನ್ನ ತೋರಿಸಬೇಕು. ಅಂತವರಿಗೆ ನಾವು ಅತಿ ಹೆಚ್ಚು ಗೌರವವನ್ನ ಕೊಟ್ಟಿದ್ದೇವೆ. ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮುಖ್ಯಮಂತ್ರಿಗಳು ಇವತ್ತು ಅವರಿಗೆ ಸಂತಾಪವನ್ನ ಸೂಚಿಸಿ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಬೇರೆ ಸ್ನೇಹಿತರಲ್ಲಿ ಅಧಿಕಾರಿಗಳಲ್ಲೆಲ್ಲ ಬಂತು. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಹೆಂಡತಿಗೆ ಕೂಡ ತಾಯಿಗೆ ಕೂಡ ನಾವು ಕೊಡಕ್ಕಾಗ್ಲಿಲ್ಲ ಅನ್ನೋದು ಕೂಡ ಬೇಕಾದಷ್ಟು ಚರ್ಚೆ ಬಂತು. ಆದ್ರೆ ನಾನು ದಿಟ್ಟವಾದಂತಹ ತೀರ್ಮಾನ ತೆಗೆದುಕೊಂಡು ನಮ್ಮ ಅಧಿಕಾರಿಗಳು ಹೇಳಿದೆ, ನಾವು ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವಿನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವಿನ್ ಯು ಆರ್ ವಿಕ್ಟೋರಿಯಸ್ ಅಂತ. ಹಂಗೆ ನಮ್ಗೆ ಅಧಿಕಾರ ಇದ್ದಾಗ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಬೇಕು. ಅಧಿಕಾರ ಇದ್ದಾಗ ಅಂತ ದೊಡ್ಡ ಮಹಿಳೆ ತಾಯಿ ಅವರು ರಾಜ್ಯಕ್ಕೆ ಒಂದು ದೊಡ್ಡ ಮಕ್ಕಳನ್ನು ಕೂಡ ಕೊಟ್ಟಿದ್ದಾರೆ. ಅವರ ಒಂದು ದೊಡ್ಡ ಮಂತನವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಆ ಸರಳತೆಗೆ ನಾವು ಗೌರವವನ್ನು ಕೊಡಬೇಕಾದ್ದು ಒಂದು ಮಾದರಿಯಾದಂತಹ ಒಂದು ಹೆಣ್ಮಗಳು. ಅಧಿಕಾರ ಇಲ್ಲದೆ ಹೋಗಿದ್ರು ಕೂಡ ಆತನ ಪ್ರತಿಯೊಬ್ಬ ಅವರ ಕುಟುಂಬದ ರಾಜಕಾರಣ ಸಾರ್ವಜನಿಕ ಸೇವೆಗೆ ಒಂದು ದೊಡ್ಡ ಹೆಸರನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಗೌರವ ಕೊಡ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.